ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಇಂಧನ ಇಲಾಖೆಗೆ ಸಂಬಂಧಪಟ್ಟ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಮಾತನಾಡಿದರು. ವಿವಿಧ ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ 208 ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗ್ತಾ ಇದೆ ಎಂದು ಸಚಿವರು ತಿಳಿಸಿದರು. ಗೃಹಜ್ಯೋತಿ ಯೋಜನೆಯು ರಾಜ್ಯಾದ್ಯಂತ ಉತ್ತಮವಾಗಿ ನಡೀತಾ ಇದ್ದು, ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ 1,60,22 ಕುಟುಂಬಗಳು ಹೆಸರನ್ನ ನೋಂದಣಿ ಮಾಡಿದ್ದು, ಶೇಕಡಾ 99.59% ಪ್ರಗತಿಯನ್ನ ಸಾಧಿಸಲಾಗಿದೆ ಎಂದರು. ಕೆಲವೊಂದು ಒಂದು ತಿಂಗಳು ಭಾರಿ ದೊಡ್ಡ ಸಮಸ್ಯೆ ಇದೆ. ಯಾಕೆಂದರೆ ಮೊದಲು ಕೋವಿಡ್ ಬೇರೆ ಬೇರೆ ಕಾರಣಗಳಿಂದಾಗಿ ಡಿಮಾಂಡ್ ಇರಲಿಲ್ಲ. ಒಂದೇ ಸತಿ ಡಿಮಾಂಡ್ ಜಾಸ್ತಿ ಆದಾಗ ಅದರ ತುಂಬಿಸಲಿಕ್ಕೆ ಸ್ವಲ್ಪ ಚೀಫ್ ಮಿನಿಸ್ಟರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರೆಲ್ಲ ಸಭೆ ಕರೆದರು. ಬಹುಶಃ ಅವತ್ತು ಈ ಇರಿಗೇಷನ್ ಪಂಪ್ಸೆಟ್ಟಿಗೆ ಮಾತ್ರ 7 ಗಂಟೆ ಇದ್ದರೆ 5 ಗಂಟೆಗೆ ಇಟ್ಟು 2 ಗಂಟೆ ಇರಿಸಿ, ನಂತರ ಬೇರೆ ಬೇರೆ ರಾಜ್ಯಗಳಿಂದ ಕೇಂದ್ರದಿಂದ ಎಲ್ಲ ವಿದ್ಯುತ್ತನ್ನು ಪಡ್ಕೊಂಡ್ರು. ಮತ್ತು 1 ತಿಂಗಳು 1.5 ತಿಂಗಳಾದಮೇಲೆ ಯಾವುದೇ ಇಲ್ಲಿ ತನಕ ಯಾವುದೇ ಒಂದು ಪವರ್ ಕಟ್ಟಿದರೆ ಬರಗಾಲ ಇದ್ದು ಸಮೇತ ಅದನ್ನು ನಿಭಾಯಿಸುವಂಥ ಕೆಲಸ ನಾನು ಮಾಡಿದಲ್ಲ. ಬಹುಶಃ ನಮ್ಮ ಎಲ್ಲ ಅಧಿಕಾರಿಗಳಿಂದ ಸಮೇತ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಟೀಮ್ ವರ್ಕ್ ಆಗಿ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಡೆಪ್ಯೂಟಿ CM ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಸಹಕಾರ ಕೊಡ್ತಾರೆ. ನಮ್ಮ ಶಾಸಕ ಮಂತ್ರಿಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಸಂದರ್ಭದಲ್ಲಿ ಸಮೇತ ನಮ್ಮ ಇಲಾಖೆ ಪರವಾಗಿ ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಿ. ಎಲ್ಲರಿಗೂ ಗೊತ್ತಿದೆ, ನಮಗೆ ಸುಮಾರು 10 ಲಕ್ಷ ಕಿಲೋಮೀಟರ್ನಷ್ಟು ಕಂಡಕ್ಟರ್ ಇದೆ, 6 ಲಕ್ಷ ಟ್ರಾನ್ಸ್ಫಾರ್ಮರ್. ಇದು ಆಗಾಗ ಹೋಗ್ತಾ ಇರ್ತದೆ. ಯಾಕಂದರೆ ನಮ್ಮಲ್ಲಿ ದೊಡ್ಡ ಒಂದಾಗಿದ್ದರೆ ಈ ಅಕ್ರಮ ಸಕ್ರಮ ಎಲ್ಲರೂ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಒಂದು ಲೈನಲ್ಲಿ ಮಾಡಿಬಿಟ್ರೆ ಓವರ್ ಕರೆಂಟ್ ಡ್ರಾ ಆಗೋದು, ಅದಕ್ಕೆ ಟ್ರಾನ್ಸ್ಫರ್ ಹೋಗ್ತಾ ಇದೆ. ಬಟ್ ನಾವು ಯಾರನ್ನ ಬೇ ಮಾಡಲಿಕ್ಕಾಗುತ್ತ, ಅದಕ್ಕೋಸ್ಕರವಾಗಿ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಸಮೇತ ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಇಟ್ಟು ಆದಷ್ಟು ಬೇಗ ಅದನ್ನು ಇದು ಮಾಡುವಂಥ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಕೆಲವೊಂದು ಜಾಗದಲ್ಲಿ ಸಮೇತ ಸಮಸ್ಯೆ ಬಂದರೂ ಇಮಿಡಿಯೇಟ್ ಆಗಿ ನಮ್ಮ ಎಲ್ಲ ಚೆಸ್ಕಾಮ್ ಅಂದರೆ ಇಡೀ ಎಲ್ಲ ಎಸ್ಕಾಮ್ಸ್ ಎಲ್ಲ ಕೆಲಸ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಮಾತನಾಡಿ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹುದಿಕೇರಿ, ಸಿದ್ದಾಪುರ, ಬಾಳೆಲೆಯಲ್ಲಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣಕ್ಕೆ ಟೆಂಡರ್ ಅನ್ನು ಆಹ್ವಾನ ಮಾಡಲಾಗಿದ್ದು, ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿದೆ ಎಂದರು. ಟೆಂಡರ್ ಹಾಕಿದೆ 112 ಕೋಟಿ ವೆಚ್ಚದಲ್ಲಿ ಹುದಿಕೇರಿ, ಮೂರ್ನಾಡು, ಸಿದ್ದಾಪುರ, ಬಾಳೆಲೆ 4 ನೂತನ ಸಬ್ಸ್ಟೇಷನ್ಸ್ಗಳನ್ನ ಟೆಂಡರ್ ಮಾಡ್ತಾ ಇದ್ದಾರೆ. ಕಾಟಕೇರಿನಲ್ಲಿ ಗುಡ್ಸಿ, ಸಿದ್ದಾಪುರ ಕಾಟಕೇರಿನಲ್ಲಿ ಒಂದು ಸಬ್ಸ್ಟೇಷನ್ ಬರಬೇಕಾಗ್ತದೆ. ಅದರಲ್ಲಿ ಜಾಗ ಗುರುತಿಸಿ DC ಅವರು ಕೊಟ್ಟಿದ್ದಾರೆ. ಅದರ ಸ್ವಾಧೀನವನ್ನು ಪಡಿಸ್ಕೊಂಡು ನೆಕ್ಸ್ಟ್ ಫೇಸ್ನಲ್ಲಿ ಅದನ್ನು ಟೆಂಡರ್ ಮಾಡುವಂಥದ್ದು ಮಾಡ್ತಾರೆ. ಕಲತ್ಮಾಡ್ನಲ್ಲಿ ಜಾಗ ಗುರುತಿಸಿದ್ದಾರೆ, ಅದನ್ನು ಪರ್ಚೇಸ್ ಮಾಡಿ ಅದನ್ನು ನೆಕ್ಸ್ಟ್ ಫೇಸ್ನಲ್ಲಿ 2 ಸಬ್ಸ್ಟೇಷನ್ ಆದರೆ ಬಹುತೇಕ ಈ ಕೊಡಗಿನ ಭಾಗದ ವಿದ್ಯುತ್ ಸಮಸ್ಯೆ ಬಗೆಹರಿತದೆ. ಸಂಪಾಜೆ ಮತ್ತು ಭಾಗಮಂಡಲ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ನಲ್ಲಿ ಕ್ಲಿಯರೆನ್ಸ್ ಬೇಕಾಗುತ್ತೆ. ಅದಕ್ಕೆ ಅರಣ್ಯ ಇಲಾಖೆಯವರು ಕೂಡ ಇದ್ದರು, ಅವ್ರ ಜೊತೆ ಚರ್ಚೆ ಮಾಡಿ ನಾವು ಟ್ರೀ ಟಾಪಿಂಗ್ ಇದು ಕೊಡ್ತಿದ್ದಲ್ಲ, ಸೋಮಾರ್ಪೇಟೆ ಟ್ರೀ ಟಾಪಿಂಗ್ ಸೋಮಾರ್ಪೇಟೆದು ಒಂದಿರೋದು, ಅದು ಟ್ರೀ ಟಾಪಿಂಗ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನೊಂದಿತ್ತಲ್ಲ ಮತ್ತೆ ಮರಗೋಡ್ದು ಒಂದು ಆಗಿದೆ ಸರ್. ಆಮೇಲೆ ಮೂರ್ನಾಡು. ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು 33 kV ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡುವುದರಿಂದ ಸಮರ್ಪಕವಾಗಿ ವಿದ್ಯುತ್ ಒದಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಭವಿಷ್ಯದ ದೃಷ್ಟಿಯಿಂದ 66 kV ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡುವುದು ಒಳ್ಳೆಯದೆಂದು ಸಲಹೆ ಮಾಡಿದರು.
ಈ ಸಂದರ್ಭ ಮಾತನಾಡಿದ ಸೆಸ್ಕ್ ಅಧ್ಯಕ್ಷರಾದ ರಮೇಶ್ ಬಂಡಿಸಿದ್ದೇಗೌಡ, ಸದ್ಯ ಈಗಾಗಲೇ ಇರುವ ಪ್ರಸ್ತಾವನೆಯಂತೆ 33 ಕೆವಿ ವಿದ್ಯುತ್ ಉಪಕೇಂದ್ರವನ್ನು ನಿರ್ಮಿಸಲಿ. ನಂತರ ಮುಂದಿನ ಹಂತದಲ್ಲಿ 66 ಕೆವಿ ವಿದ್ಯುತ್ ಉಪಕೇಂದ್ರವನ್ನು ನಿರ್ಮಿಸಲು ಪ್ರಯತ್ನಿಸಬಹುದೆಂದರು. ಯಾಕಂದರೆ ಲೈನು ಲೆಂತು ಜಾಸ್ತಿ ಇದೆ ಸರ್, ನಂಬರ್ 1. ನಂಬರ್ 2 ಏನಾಗಿದೆ ಸರ್ ಅಂದರೆ ಸಂಪಾಜೆಗೆ 32 ಕಿಲೋಮೀಟ್ರ್ ಕಾಟಕೇರಿಯಿಂದ ಲೈನ್ ಬರಬೇಕು. ಅಲ್ಲಿ ಫಾರೆಸ್ಟ್ ಏರಿಯಾ 15 ಹೆಕ್ಟೇರ್ ಫಾರೆಸ್ಟ್ ಏರಿಯಾ, ಅವತ್ತು ತಾವು ನಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಫಾರೆಸ್ಟ್ ಏರಿಯಾ ಬರುತ್ತೆ ಸರ್. ಭಾಗಮಂಡಲದಲ್ಲಿ ಏನಾಗಿದೆ, ಎಸ್ಟೇಟ್ ಆ್ಯಂಡ್ ಪ್ಯಾಡಿ ಫೀಲ್ಡಲ್ಲಿ ಹೋಗೋದು 23 ಕಿಲೋಮೀಟರ್ ಲೈನ್ ಆಗ್ತಾ ಇರೋದ್ರಿಂದ ಅದು ನಮಗೆ ನಮ್ಮ ಲೈನು ನಂಬರ್ 1 ತಮಗೆ ಹೇಳಿದಂಗೆ ರೈಟ್ ಆಫ್ ಇಶ್ಯೂರ್ ಅಂತ ಈ ರಿಕ್ವೆಸ್ಟೆಡ್ ಇವರು ಸೆಸ್ಕಾಮ್ ಅವ್ರಿಗೆ 33 KV ಮಾಡಿದ್ರೆ ಅವ್ರಿಗೆ ಸಿಂಗಲ್ ಪೋಲ್ 4 KV ಈ ಸರಿ ಕೊಟ್ಟರೆ ಫ್ಯೂಚರ್ ಎನ್ಹಾನ್ಸ್ಮೆಂಟ್ಗೆ why again you will have to upgrade to 66 KV? Might as well sort out the issue with the forest and get 66 KV once and for all. ನಮಗೆ 33 ಮಾಡಲಿಕ್ಕೆ ತೊಂದರೆ ಇಲ್ಲ ಸರ್, ತಾವು ಪರ್ಮಿಷನ್ ಪ್ರಾಬ್ಲಮ್ ಅವರು ಹೇಳ್ತಾರೆ. They'll give the issue of work ಮೂರ್ನಾಡ್ ಎರಡು ಬರ್ತದೆ. ಅದೇ ರೀತಿಲಿ ಮರಗೋಡ್ದು ಜಾಗ, ಅದು ಪ್ರೈವೇಟ್ ಜಾಗ ಅಕ್ವಿಸಿಷನ್ ಮಾಡಲಿಕ್ಕೆ DC ಅವ್ರ ಮುಖಾಂತರ ಅದರ ಕಮಿಟಿ ಕ್ಲಿಯರ್ ಮಾಡ್ತದೆ. ಕೊಡ್ಲಿಪೇಟೆದು ಒಂದು NOC ವಿಚಾರಕ್ಕೆ ಚರ್ಚೆ ಆಯಿತು, ಅದು ಕ್ಲಿಯರ್ ಆಗುತ್ತೆ. ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ 4 ಟೆಂಡರ್ ಆಗಿದೆ. ಇನ್ ಡ್ಯೂ ಕೋರ್ಸ್ ಇನ್ನೊಂದು 7 ಇನ್ ನೆಕ್ಸ್ಟ್ ಫೇಸ್ಗೆ ಇನ್ನೊಂದು 7 ಸಬ್ ಸ್ಟೇಷನ್ಗೆ ನಮ್ಮ ಜಿಲ್ಲೆಗೆ ಆದಷ್ಟು ಬೇಗ ಸಾಹೇಬರು ಪ್ಲಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೋತೀನಿ ಅಂತ ಹೇಳೋರೆ. ಅದೇ ರೀತಿಲಿ ರೆಗ್ಯುಲರ್ ಮೇಂಟೆನೆನ್ಸ್ ವರ್ಕ್ಸ್ಗೆ ಲೈನ್ ಶಿಫ್ಟಿಂಗು, TC ಅಪ್ಗ್ರೇಡೇಷನ್ ಎಲ್ಲ ಆಲ್ಮೋಸ್ಟ್ 200 crores ನಮ್ಮ ಮಡಿಕೇರಿ ಡಿವಿಷನ್ಗೆ, ಕೊಡಗು ಡಿವಿಷನ್ 208 crores ಟೆಂಡರ್ ಕರೆದವ್ರೆ. ಇನ್ನು 1 ತಿಂಗಳು 2 ತಿಂಗಳೊಳಗೆ ಫೈನಲೈಸ್ ಆಗಿ ಕಾಮಗಾರಿ ಅಂದರೆ ಲೈನ್ ಶಿಫ್ಟಿಂಗ್ ಇರ್ಬೋದು, ಸ್ಟ್ರೆಂಥನಿಂಗ್ ಆಫ್ ಇದು. ಅದೇ ರೀತಿಯಲ್ಲಿ ನಾವು ಒಂದು ವಿಶೇಷವಾಗಿ ಏನು ಪ್ರಪೋಸಲ್ ಕೇಳಿದ್ವು ಅಂತಂದ್ರೆ ಮಡಿಕೇರಿ UG ಕೇಬಲಿಂಗ್ ಆಫ್ ಹೈ ಟೆನ್ಷನ್ ಲೈನ್ಸ್ ವಿದಿನ್ ದ. ಕೊಡಗು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭಾಗಮಂಡಲದ ಕಾವೇರಿ, ಕಂದಿಕೆ ಮತ್ತು ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ನಡೆಯಿತು. ಭಜನೆ, ವೇದ ಘೋಷದೊಂದಿಗೆ ಕಾವೇರಮ್ಮನಿಗೆ ಶ್ರದ್ಧಾ ಭಕ್ತಿಯಿಂದ ಆರತಿ ಬೆಳಗಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜ್ಯೇಷ್ಠ ಪ್ರಚಾರಕರಾದ ಸು ರಾಮಣ್ಣ, VHPಯ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿಗಳಾದ ಶರಣ್ ಪಂಪ್ವೆಲ್ ಪಾಲ್ಗೊಂಡಿದ್ದರು. ಸಂಜೆ 5:30 ಗಂಟೆಗೆ ಆರಂಭವಾದ ಕಾರ್ಯಕ್ರಮ ರಾತ್ರಿ 8 ಗಂಟೆವರೆಗೆ ನಡೆಯಿತು. ಕಾವೇರಮ್ಮನಿಗೆ ಕಲ್ಪೋತ್ತರ ಪೂಜೆ, ಅಷ್ಟೋತ್ತರ ಪೂಜೆ ಮತ್ತು ಕುಂಕುಮಾರ್ಚನೆ ನೆರವೇರಿತು. ಕಾವೇರಮ್ಮನಿಗೆ ಪುಷ್ಪಾಲಂಕಾರವನ್ನು ಇದೇ ಸಂದರ್ಭ ನೆರವೇರಿಸಲಾಯಿತು. ಬೆಂಗಳೂರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ದುರ್ಗಾ ವಾಹಿನಿಯ ಅಸಂಖ್ಯ ಮಹಿಳೆಯರು ಕಾವೇರಿ ಮಾತೆಗೆ ದೀಪ ಬೆಳಗಿಸಿ ಕಾವೇರಿ ನದಿಗೆ ಅರ್ಪಿಸಿದರು. ಭಾಗಮಂಡಲ ತಕ್ಕ ಮುಖ್ಯಸ್ಥರಾದ ಬಲ್ಲಡ್ಕ ಅಪ್ಪಾಜಿ, ತಲಕಾವೇರಿ ಭಾಗಮಂಡಲದ ಪಾರುಪತ್ತೆಗಾರರಾದ ಮಹೇಶ್, ಭಾಗಮಂಡಲ ದೇವಾಲಯದ ಪ್ರಧಾನ ಅರ್ಚಕರಾದ ಹರೀಶ್ ಭಟ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಗಡಿಯಾರವನ್ನು ನೋಡ್ಕೋಬೇಡಿ, ನಾನು ನನ್ನ ಗಡಿಯಾರವನ್ನು ಆಗಾಗ್ಗೆ ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಭಾಷಣ ಮಾಡಿ ನಿಲ್ಲಿಸೋ ಜವಾಬ್ದಾರಿ ನಂದು, ಅದಕ್ಕಾಗಿ ನಾನು ನೋಡ್ತೀನಿ. ನೀವು ನಿಮ್ಮ ಗಡಿಯಾರ ನೋಡಿಕೊಂಡ್ರೆ ನನಗನ್ಸುತ್ತೆ ಇವ್ರಿಗೆ ಸಾಕಾಗಿದೆ ಅಂತ. ಅದಕ್ಕೆ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟುಬಿಡಿ, ನಾನು ದಾರಿ ತಪ್ಪೋದಿಲ್ಲ. ಹೇಳಬೇಕಾದ್ದನ್ನ ನೀವೆಲ್ಲರೂ ಸಹ ಮೆಲುಕು ಹಾಕಬೇಕಾದಂಥ ವಿಷಯವನ್ನೇ ಸ್ವಲ್ಪ ಹೊತ್ತು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಗಡಿಯಾರವನ್ನು ನೋಡ್ಕೋಬೇಡಿ, ನಾನು ನನ್ನ ಗಡಿಯಾರವನ್ನು ಆಗಾಗ್ಗೆ ನೋಡ್ತಾ ಇರ್ತೀನಿ. ಯಾಕೆಂದರೆ ಭಾಷಣ ಮಾಡಿ ನಿಲ್ಲಿಸೋ ಹೇಳಬೇಕಾದ್ರನ್ನ ನೀವೆಲ್ಲರೂ ಸಹ ಮೆಲುಕು ಹಾಕಬೇಕಾದಂಥ ವಿಷಯವನ್ನೇ ಸ್ವಲ್ಪ ಹೊತ್ತು ಯಾರು ಹೇಳದೆ ಹೋದರೆ ಅವರು ಮೂಕರೇ ಆಗಿಬಿಡಬಹುದು. ಹುಷಾರಾಗಿರಿ. ಗಂಗೆವಾಗಿ ವರ್ಷ ಪೂರ್ತಿ ಹರಿಯುವಂಥ ಜೀವ ನದಿ ಗಂಗಾ. ಸ್ನಾನ ಮಾಡುವ ಸಂದರ್ಭದಲ್ಲಿ ನಾವು ನಮ್ಮ ನರ್ಮದೆ ಸಿಂಧು ಕಾವೇರಿ ಎಲ್ಲರನ್ನೂ ಸಹ ಭಾವಾತ್ಮಕವಾಗಿ ಈ ದೇಶದ ಜನಗಳಲ್ಲಿ ಹಿಂದೂ ಭಾವನೆಗಾಗಿ ಪ್ರಾಣಿಯನ್ನ ತುಚ್ಛವಾಗಿ ಕಾಣೋದು. ಹೌದು ಅಂದ್ರೆ ಭಯ ಪಡ್ತಾರೆ, ಆದರೆ ಈಶ್ವರ ಶನಿಯ ವಾಹನ ಮಾಡೋದು ಕಾಯಗೂ ಗೌರವ ಕೊಟ್ಟು ಇವತ್ತಿಗೂ ಇದೆ. ಆಗ
ಯಾವಾಗ ಭಾರತ ಜಾಗೃತವಾಗುತ್ತೆ 3 ವರ್ಷಗಳ ತಪಸ್ಸು ಅದರ ಪರಿಣಾಮವಾಗಿ 3 ವರ್ಷ ಆಗುವಾಗ ಅನೇಕ ಮುದುಕರಾಗಿ ದುರ್ಗಾಣಿ ವಿಶ್ವ ಕಳೆದ 9 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ತಾಯಿ ಕಾವೇರಿ ಮಾತೆಗೆ ಕಾವೇರಿ ಆರತಿ ಎಂಬಂತಹ ಕಾರ್ಯಕ್ರಮದ ಮುಖಾಂತರ ಆ ತಾಯಿ ಕಾವೇರಿಗೆ ದೀಪೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಹುಣ್ಣಿಮೆಯ ದಿವಸ ಇವತ್ತು ಈ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಎಲ್ಲ ಇಲ್ಲಿಯ ಭಕ್ತರು ಎಲ್ಲರೂ ಸೇರಿಕೊಂಡು ದೀಪೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರ ತಾಯಿ ಕಾವೇರಿಗೆ ಆರತಿಯ ಕಾರ್ಯಕ್ರಮ ಇವತ್ತು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿದರು. ಪ್ರಮುಖವಾಗಿ ನಮಗೆ ಸಂಘದ ಜ್ಯೇಷ್ಠ ಪ್ರಚಾರಕರಾದಂಥ ಶಿವರಾಮಣ್ಣನವರ ಬೌದ್ಧಿಕ ಕೂಡ ಇವತ್ತು ಇಲ್ಲಿ ಇತ್ತು. ಅದಕ್ಕೋಸ್ಕರ ಒಟ್ಟು ನಮ್ಮ ಉದ್ದೇಶ ಇವತ್ತು ಕಾವೇರಿ ನದಿ ಇವತ್ತು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಲ್ಲಿ ದಕ್ಷಿಣದ ಕೋಟ್ಯಾಂತರ ಜೀವರಾಶಿಗಳಿಗೆ ಆಧಾರ. ಆ ಕಾವೇರಿ ತಾಯಿ ಅವಳ ಒಟ್ಟು ಶುದ್ಧವಾಗಿ ಇರಬೇಕು ಮತ್ತು ಸ್ವಚ್ಛವಾಗಿ ಇರಬೇಕು ಎಂಬ ಉದ್ದೇಶದೊಂದಿಗೆ ಪ್ರತಿ ವರ್ಷ ಈ ಕಾವೇರಿ ಆರತಿ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿಂದ ಕಾವೇರಿ ಆರತಿ ಅಂತ ನಾವು ಪ್ರತಿ ವರ್ಷವೂ ಇವತ್ತಿಗೆ 9ನೇ ವರ್ಷ ಕಾರ್ತಿಕ ಹುಣ್ಣಿಮೆಯಲ್ಲಿ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದು ವಿಶ್ವ ಹಿಂದೂ ಪರಿಷತ್ತಿಂದ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕಾವೇರಿ ಆರತಿ ಮಾಡಬೇಕು ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ತಲ್ಲಿ ನಿರ್ಣಯ ಆಗಿದೆ. ಅದೇ ಪ್ರಕಾರ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ತಿನವರು ಮತ್ತು ಈ ಊರಿನ ಗ್ರಾಮದವರು ಮತ್ತು ನಮ್ಮ ಎಲ್ಲ ಮಾತೆಯರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳೋದು ನಮ್ಮೆಲ್ಲರ ಹಿಂದೂ ಬಾಂಧವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿಗೆ ನಮಗೆ ಈ ಭಾಗಮಂಡಲ ನಾಡಿನ ಎಲ್ಲ ಜನರು ಎಲ್ಲ ಭಕ್ತರು ಸಹಕರಿಸಬೇಕು ಅಂತಲೂ ಕೇಳ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನು ಕಾವೇರಿ ಆರತಿನ ಇನ್ನೂ ವಿಜೃಂಭಣೆಯಿಂದ ಅದು ವಿಶೇಷವಾಗಿ ಈ ಕಾರ್ತಿಕ ಹುಣ್ಣಿಮೆಯಲ್ಲಿ ತುಂಬ ವಿಶೇಷವಾಗಿ ಮಾಡಬೇಕು ಅಂತ ಇದೆ. ಅದಕ್ಕೆ ನಮ್ಮ ಹಿರಿಯರ ಸೂಚನೆ ಆಗಿದೆ. ಅದೇ ಪ್ರಕಾರ ನಾವು ಇದನ್ನೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮುನಿಕೃಷ್ಣ ಅಂತ ಹೇಳೋರು ಇದರ ಮುಂದಾಳತನವನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ. 9 ವರ್ಷದಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆ ಕಾವೇರಿ ತಾಯಿ ಇಡೀ ನಮ್ಮ ಕಾವೇರಿಯಲ್ಲಿರುವ ಕರ್ನಾಟಕ ಜನತೆಗೆ, ತಮಿಳುನಾಡು ಜನತೆಗೆ ಎಲ್ಲರಿಗೂ ಕಾವೇರಿ ತಾಯಿ ಒಳ್ಳೆಯದು ಮಾಡು ಅಂತ ಹೇಳಿ ನಾನು ಇದರಲ್ಲಿ ಆಶಿಸ್ತಾ ಇದ್ದೇನೆ. ವರ್ಷನೂ ಬರ್ತೀವಿ, ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಪೌರ್ಣಿಮೆ ಪೂಜೆಗೋಸ್ಕರ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಿ ಆರತಿಗಳೆಲ್ಲ ಮಾಡ್ತಾರೆ. ನಮಗೂ ತುಂಬ ಇಷ್ಟ ಆಗುತ್ತೆ. 5 ವರ್ಷದಿಂದ ಬರ್ತಾ ಇದ್ದೀವಿ.
ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, Three 60153611. Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಕ್ಕೆ ಗ್ರಾಮದಲ್ಲಿ ನಡೆದಿದ್ದ ಮನೆ ಕಳವು ಪ್ರಕರಣವನ್ನು ಭೇದಿಸಿರುವ ಕುಶಾಲನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಕ್ಕೆ ಗ್ರಾಮದ ನಿವಾಸಿ ಸೋಮಶೇಖರ್ ಎಸ್ಕೆ ಹಾಗೂ ಹೊಳೆನರಸೀಪುರ ತಾಲೂಕಿನ ಮಾಚಗೌಡನಹಳ್ಳಿ ಗ್ರಾಮದ ನಿವಾಸಿ ಅಭಿಷೇಕ್ ಎನ್ ಬಂಧಿತ ಆರೋಪಿಗಳು. ಬಂಧಿತರಿಂದ 168.02 ಗ್ರಾಂ ಚಿನ್ನಾಭರಣ, 2.54 ಲಕ್ಷ ನಗದು, ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಮತ್ತು ಕಬ್ಬಿಣದ ಹಾರೆಯನ್ನು ವಶಪಡಿಸಿಕೊಳ್ಳಲಾಗಿದೆ.
ಹಕ್ಕೆ ಗ್ರಾಮದ ನಿವಾಸಿ ದೇವರಾಜ್ ಎಂಬುವರು ನವೆಂಬರ್ 3ರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಸಂಬಂಧಿಕರ ಮನೆಗೆ ತೆರಳಿದ್ರು. ಮರಳಿ ಮನೆಗೆ ಬಂದು ನೋಡಿದಾಗ ಅಪರಿಚಿತ ವ್ಯಕ್ತಿಗಳು ಮನೆಯ ಹಿಂದಿನ ಬಾಗಿಲನ್ನು ಮುರಿದು ಲಾಕರ್ನಲ್ಲಿಟ್ಟಿದ್ದ ಚಿನ್ನಾಭರಣಗಳನ್ನು ಕಳವು ಮಾಡಿರುವುದು ಗೋಚರಿಸಿದೆ. ಈ ಕುರಿತು ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸೋಮವಾರಪೇಟೆ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ, ಕುಶಾಲನಗರ ವೃತ್ತ ನಿರೀಕ್ಷಕ ರಾಜೇಶ್ ಕೆ, ಗ್ರಾಮಾಂತರ ಠಾಣಾಧಿಕಾರಿ ಮೋಹನ್ ರಾಜು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸಿದರು. ಕಳವು ಪ್ರಕರಣದ ಆರೋಪಿಗಳನ್ನು ಪತ್ತೆ ಹಚ್ಚಿ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಶ್ಲಾಘಿಸಿದ್ದಾರೆ. ವಿರಾಜಪೇಟೆ ಸರ್ಕಾರಿ ಬಸ್ ನಿಲ್ದಾಣದ ಮುಂದಿನ ಭಾಗದ ರಸ್ತೆಯಲ್ಲಿ ಕೆಲವು ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ತೋಡಿನ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಮುಖ್ಯ ರಸ್ತೆಗೆ ಆಗಮಿಸಿ ಬಹಳ ಪ್ರಮಾಣದ ನಷ್ಟ ಉಂಟಾಗಿತ್ತು. ಅಕ್ಕಪಕ್ಕದ ಅಂಗಡಿ ಮಳಿಗೆಗಳಿಗೆ ನುಗ್ಗಿ ಬಹಳ ನಷ್ಟವಾದ ಪರಿಣಾಮ ಪುರಸಭೆ ಸದಸ್ಯರು ತಕ್ಷಣ ಈ ರಾಜಕಾಲುವೆ ತೋಡಿನಲ್ಲಿ ಮೊಗರಗಲ್ಲಿಯಿಂದ ಕಸಗಡ್ಡಿಗಳು, ಬಟ್ಟೆಗಳು, ಮರದ ತುಂಡುಗಳು, ಟೈರ್ಗಳು ನೀರಿನ ರಭಸಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು. ಅಲ್ಲದೆ ಮಳೆ ನೀರು ಹರಿಯುವ ಜಾಗವನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ರು. ಪುರಸಭೆ ವತಿಯಿಂದ ಒತ್ತುವರಿದಾರರಿಗೆ ಅನೇಕ ಬಾರಿ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೂ ಕೂಡ ಪುರಸಭೆ ನೋಟಿಸಿಗೆ ಜಗ್ಗದ ಒತ್ತುವರಿದಾರರು ಅಲ್ಲಿಂದ ಚುನಾಯಿತ ಸದಸ್ಯರಾದ ಅಗಸ್ಟಿನ್ ಬೆನ್ನಿ ಹಾಗೂ ಪಕ್ಕದ ವಾರ್ಡ್ನ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರು ಜೆಸಿಬಿ ಮೂಲಕ ತೋಡಿನಲ್ಲಿ ಸಿಕ್ಕಿ ಹಾಕಿಕೊಂಡ ಕಸವನ್ನು ತೆರವುಗೊಳಿಸಲು ಮುಂದಾದರು. ಅಲ್ಲಿನ ನಿವಾಸಿಗಳು ಪುರಸಭೆ ಸದಸ್ಯರ ಜೊತೆಗೆ ವಾದ ಮಾಡಲು ಪ್ರಾರಂಭಿಸಿದರು. ತಕ್ಷಣ ಆಗಮಿಸಿದ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ ಅವರು ನೀರು ಹರಿಯುವ ಜಾಗದಲ್ಲಿ ಕೆಲವರು ಕಾಂಕ್ರೀಟ್ ಬಳಸಿ ಆ ಸ್ಥಳದಲ್ಲೇ ಶೌಚಾಲಯ ಹಾಗೂ ಮತ್ತಿತರ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕಾಂಕ್ರೀಟ್ ನೆಲವನ್ನು ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆ ಮಾಡಬೇಕಾಗಿದೆ. ಪುರಸಭೆ ನೌಕರರಿಗೆ ಸೂಕ್ತ ಸಲಹೆಯನ್ನು ನೀಡಿದರು. ಈ ಸಂದರ್ಭ ಪುರಸಭೆ ಸದಸ್ಯರಾದ ಎಸ್ಎಚ್ ಮತೀನ್ ಹಾಗೂ ಪೌರಕಾರ್ಮಿಕರ ಮುಖಂಡರಾದ ವೇಲುಮುರುಗ, ವೆಂಕಟಮ್ಮ ಪಾಲ್ಗೊಂಡಿದ್ದರು. ಒಂದು ತಿಂಗಳ ಹಿಂದೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಕೆಎಸ್ಆರ್ಟಿಸಿ ಮುಂಭಾಗದಲ್ಲಿರುವಂತಹ ಕಾಲುವೆ ಪೂರ್ತಿ ನೀರು ತುಂಬಿಕೊಂಡು ಮೇನ್ ರೋಡಿಗೆಲ್ಲ ನೀರು ಬಂದು ಸಾಕಷ್ಟು ಅಂಗಡಿ ಮಳಿಗೆಗಳಿಗೆಲ್ಲ ನೀರು ಹೋಗುವಂತ ಕಾರಣದಿಂದ ಸಾಕಷ್ಟು ನಷ್ಟ ಆಯಿತು. ಹಾಗಾಗಿ ಇವತ್ತು ಉಳಿತು ಒಂದು ಕೆಲಸವನ್ನು ಪುರಸಭೆ ವತಿಯಿಂದ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ ಒಂದು 2-3 ಏನು ಕಾಲುವೆ ಮೇಲೆ ಏನು ಸ್ಲ್ಯಾಬ್ಸ್ಗಳಿದೆ ಅದನ್ನ ಓಪನ್ ಮಾಡಿ ತೆರವು ಮಾಡಿದ್ರೆ ಮಾತ್ರ ನಮಗೆ ನೀರು ಸರಾಗವಾಗಿ ಹೋಗಿ ಮಟನ್ ಮಾರ್ಕೆಟ್ ಜಂಕ್ಷನ್ಗೆ ಸೇರುವಂತಹ ಸಾಧ್ಯ ಇರುವುದರಿಂದ ತಕ್ಷಣವಾಗಿ ಆ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಒಂದು ಸದ್ಯಸರು ಬಂದು ಹೋಗ್ರಾಗ ಹೋಟೆಲ್ ಅವನಿಗೆ ಇದು ಕಷ್ಟ ಅಲ್ಲ ಇಲ್ಲಿ ಕಷ್ಟದ ಬಾಕಿ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಬೆನ್ನಿ ಅಗಸ್ಟಿನ್, ವಾರ್ಡ್ ನಂಬರ್ 8, ವಿರಾಜಪೇಟೆ. ಇತ್ತೀಚೆಗೆ ಸುರಿದಂಥ ಮಳೆಗೆ ನಮ್ಮ ವಾರ್ಡ್ ನಂಬರ್ 8ರ ಈ ತೋಡಿನಲ್ಲಿ ಬಹಳ ನೀರಿನ ಒಂದು ಓವರ್ಫ್ಲೋ ಆಗಿ ಸಾರ್ವಜನಿಕರಿಗೆ ಹಾಗೂ ಇಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಭಾರಿ ತೊಂದರೆ ಆಗಿತ್ತು. ಆಗ ನಮ್ಮ ಪುರಸಭೆ ವತಿಯಿಂದ
ಅತಿ ಶೀಘ್ರದಲ್ಲಿ ಒಂದು ಈ ಸ್ಲ್ಯಾಬನ್ನು ತೆರವುಗೊಳಿಸಿ, ಇಲ್ಲಿ ನೀವು ಕಾಣ್ಬೋದು, ಈ ಸ್ಲ್ಯಾಬನ್ನು ತೆರವುಗೊಳಿಸಿ ಆದಷ್ಟು ಮಟ್ಟಿಗೆ ನಾವು ಮಣ್ಣು ಹಾಗೂ ಕೆಸರು ತೆರವುಗೊಳಿಸಿದ್ದೀವಿ. ನಂತರ ಈಗ ಹೆಚ್ಚಿನ ಒಂದು ಮಣ್ಣಿದೆ, ಅದನ್ನು ತೆರವುಗೊಳಿಸಲಿಕ್ಕೆ ಹಿಟಾಚಿ ಯಂತ್ರದ ಮೂಲಕ ತೆರವುಗೊಳಿಸಿ ಆದಷ್ಟು ನೀರನ್ನು ಸರಾಗವಾಗಿ ಹರಿಯಲು ನಾವು ಅನುಮತಿ ಕೊಡ್ತಾ ಇದ್ದೇವೆ. ಈ ಜಾಗದಲ್ಲಿ ಮೀನು, ನೀರು, ಬಟ್ಟೆ ಒಗೆದು ಎಲ್ಲ ಮಾಡ್ತಿದ್ದೋ. ಆಗ ಹುಲ್ಲಿನ ಮನೆ ಇತ್ತು, ಈಗ ಹಂಚಿನ ಮನೆ ಎಲ್ಲ ಆಗ ಕಂಪ್ಲೇಂಟ್. ಈಗ ಬೇರೆ ಬೇರೆ ಜನ ಬಂದಿದ್ದಾರೆ. ಏನ್ ಮಾಡ್ಬೇಕು ಅಂತ ನೀವು ಹೇಳಿ. ನಾವೇನ್ ಮಾಡಬೇಕಾಯ್ತದ? ನಮ್ಗೆ ನೀರು ಹೋಗಿ ಸಾಲ್ವ್ ಮಾಡಿ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಕಾನೂನು ಸಲಹೆಗಾರರಾಗಿ ಹಾಗೂ ಕೊಡಗು ಜಿಲ್ಲಾಧ್ಯಕ್ಷರಾಗಿ ವಕೀಲ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಆಯ್ಕೆಯಾಗಿದ್ದಾರೆ. ನಗರದ ಪ್ರಧಾನ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ರಜಿತ್ ಪಾಲ್ತಾಡು ದೇವಪ್ಪ, ಉಪಾಧ್ಯಕ್ಷರಾಗಿ ಕಿಶನ್ ತಿಮ್ಮಯ್ಯ ಹಾಗೂ ಇಬ್ರಾಹಿಂ ನೇಮಕಗೊಂಡರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ವಕೀಲ ಎಂಎ ಶಹಬಾಜ್ ಅಲಿ, ಎಂಟಿ ಕಿಶನ್ ತಿಮ್ಮಯ್ಯ, ವಸಂತ ಸಿದ್ದಾಪುರ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಪಿಎಸ್ ಭರತ್ ಕುಮಾರ್ ಹಾಗೂ ಜೀವನ್ ನಾರ್ಕೋಡು ಅವರಿಂದ ಆಯ್ಕೆ ಮಾಡಲಾಯಿತು. ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ವಕೀಲ ಬಿಪಿ ರಾಘವೇಂದ್ರ ಹಾಗೂ ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾಗಿ ವಕೀಲ ಮೊಹಮ್ಮದ್ ರಾಫಿ ಎಮ್ಮೆಮಾಡು ಅವರಿಂದ ನೇಮಕ ಮಾಡಲಾಯಿತು. ನೂತನ ಪದಾಧಿಕಾರಿಗಳ ಆಯ್ಕೆ ಸಂದರ್ಭ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಗರದ ಶ್ರೀ ಓಂಕಾರೇಶ್ವರ ದೇವಾಲಯದ ರೂಢಿ ಸಂಪ್ರದಾಯದಂತೆ ದೇವಾಲಯ ಮುಂಭಾಗದ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ದೇವಾಲಯದ ಆವರಣದಲ್ಲಿರುವ ಕಲ್ಯಾಣಿಯಲ್ಲಿ ಪುಷ್ಪಾಲಂಕೃತ ತೆಪ್ಪದ ಮೇಲೆ ಬೆಳ್ಳಿ ಮೂರ್ತಿಯನ್ನು ಕೂರಿಸಿ ತೆಪ್ಪೋತ್ಸವ ಮಾಡಲಾಯಿತು. ಇದಕ್ಕೂ ಮೊದಲು ದೇವಾಲಯದಲ್ಲಿ ವಿವಿಧ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಾಲಯದ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವ ಮಾಡಲಾಯಿತು. ನಂತರ ಅದೇ ಪಲ್ಲಕ್ಕಿಯಲ್ಲಿ ಈಶ್ವರನನ್ನು ಕರೆತಂದು ತೆಪ್ಪದಲ್ಲಿ ಕೂರಿಸಿ ಕಲ್ಯಾಣಿಯಲ್ಲಿ ಉತ್ಸವ ಮಾಡಲಾಯಿತು. ಬೃಹತ್ ಕಲ್ಯಾಣಿಯಲ್ಲಿ 3 ಸುತ್ತು ತೆಪ್ಪೋತ್ಸವ ಮಾಡಲಾಯಿತು. ವರ್ಷಕ್ಕೊಮ್ಮೆ ನಡೆಯುವ ಈ ತೆಪ್ಪೋತ್ಸವಕ್ಕೆ ನೂರಾರು ಭಕ್ತರು ಆಗಮಿಸಿ ತೆಪ್ಪೋತ್ಸವವನ್ನು ಕಣ್ಣು ತುಂಬಿಕೊಂಡರು. Shining senses in your life. Desirable designs. Gives you treasured memory. Sharda Jewelers. Very silk.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕುಟ್ಟಂದಿ ಗ್ರಾಮದ ಕುತ್ತುನಾಡು ಮತ್ತು ಬೇರಳಿನಾಡು ಪ್ರೌಢಶಾಲೆಯು ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದ್ದು ನವೆಂಬರ್ 25ರಿಂದ ಡಿಸೆಂಬರ್ 1ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಕಂಜಿತಂಡ ಕೆ ಮಂದಣ್ಣ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಟ್ಟಂದಿ ಕೆಬಿ ಪ್ರೌಢಶಾಲೆಯ ಆವರಣದಲ್ಲಿ 3 ದಿನಗಳು ನಡೆಯಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಾನು ವಹಿಸಿಕೊಂಡಿರುವುದಾಗಿ ತಿಳಿಸಿದರು. ಡಿಸೆಂಬರ್ 1ರಂದು ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಪೂರ್ವಾಹ್ನ 10:30ಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆಂದರು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬಸವರಾಜು, ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪಾಲ್ಗೊಳ್ಳಲಿದ್ದು, ಮುಖ್ಯ ಅತಿಥಿಗಳಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ನ ಸದಸ್ಯರಾದ ಮಂಡ್ಯ ಪಂಡ ಸುಜಾ ಕುಶಾಲಪ್ಪ, ಎಸ್ಎಲ್ ಭೋಜೇಗೌಡ, ಡಾಕ್ಟರ್ ಧನಂಜಯ ಸರ್ಜಿ, ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಲ್ಲೀರ ಯು ಬೋಪಂಡ, ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ರಂಗಧಾಮಪ್ಪ, ವಿರಾಜಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಆರ್ ರವಿ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದರು. ನಮ್ಮ ಶಾಲೆಯ ಡೈಮಂಡ್ ಜೂಬ್ಲಿ ವಜ್ರ ಮಹೋತ್ಸವವನ್ನು ಆಚರಿಸಿದ್ದೇವೆ. ತಾರೀಕು 25/11/24ರಲ್ಲಿ ನಾವು ಮೊದಲು ನಮ್ಮ ಜಿಲ್ಲಾ ಮಟ್ಟದ ಪಾಪ್ಕಾರ್ನ್ ಶೂಟಿಂಗ್ ಅನ್ನು ಆರಂಭಿಸಿದ್ದೇವೆ. ಮಾರನೇ ದಿವಸ 26ರಂದು ಜಿಲ್ಲಾ ಮಟ್ಟದ ಹಾಕಿ ಕಬ್ಬು ಮಟ್ಟದಲ್ಲಿ ಹಾಕಿಯನ್ನು ಆರಂಭಿಸಿದ್ದೇವೆ. ಅಲ್ಲಿಂದ ನಾವು 1ನೇ ತಾರೀಕು ಡಿಸೆಂಬರಲ್ಲಿ ನಾವು ವಜ್ರ ಮಹೋತ್ಸವದಿಂದ ನಾವು ನಮ್ಮ ಶಾಸಕರು, ಲೋಕಸಭಾ ಸದಸ್ಯರು ಹಾಗೂ ನಮ್ಮ ರಾಜ್ಯದ ಉಸ್ತುವಾರಿ ಮಿನಿಸ್ಟ್ರು ಹಾಗೂ ನಮ್ಮ ವಿದ್ಯಾ ಮಂತ್ರಿಗಳನ್ನು ಕರೆದು ನಾವು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಮುಕ್ತಾಯ ಸಮಾರಂಭ ಉತ್ತಮ ವಿಶ್ವ ನಿರ್ಮಾಣ ಹಾದಿಗಾಗಿ ಹಾಗೂ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ದಿನಾಚರಣೆ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪ್ರಾಯೋಜಿತ ಕೊಡಗಿನ ಶ್ರೇಷ್ಠ ಸಹಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನವೆಂಬರ್ 20ರಂದು ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ ಎಕೆ ಮನುಮುತ್ತಪ್ಪ ಈ ಮಾಹಿತಿಯನ್ನು ನೀಡಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ, ಕೊಡಗು ಜಿಲ್ಲಾ ಸಹಕಾರ ಇಲಾಖೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ಹಾಗೂ ಸ್ಥಳೀಯ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಪೂರ್ವಾಹ್ನ 10:30 ಗಂಟೆಗೆ ನಗರದ ಬಾಲಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಕೆ ಮನುಮುತ್ತಪ್ಪ ವಹಿಸಲಿದ್ದು, ಹಿರಿಯ ಸಹಕಾರಿಗಳು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಯ್ಯ ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಉಪಾಧ್ಯಕ್ಷ ಪಿಸಿ ಮನು ರಾಮಚಂದ್ರ,
ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕಾ ಮಹಾಮಂಡಳ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ BA ರಮೇಶ್ ಚಂಗಪ್ಪ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕ NM ಉಮೇಶ್ ಉತ್ತಪ್ಪ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕರಾದ PC ಅಚ್ಚಯ್ಯ, ಪ್ರೇಮ ಸೋಮಯ್ಯ, KM ತಮ್ಮಯ್ಯ, CS ಕೃಷ್ಣ ಗಣಪತಿ, PV ಭರತ್ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದರು. ಇನ್ನೊಬ್ಬರು ಆಯ್ಕೆಯಾಗಿದ್ದಾರೆ. ಜೊತೆಗೆ ವಿರಾಜಪೇಟೆ ತಾಲೂಕಿನಿಂದ ಟಾಟಾ ಚಂಗಪ್ಪನವರು, ಟಾಟಾ ಚಂಗಪ್ಪನವರು 34 ವರ್ಷಗಳ ಸುದೀರ್ಘ ಒಂದು ಸೇವೆ ಮಾಡಿದರೆ, ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದಲ್ಲದೆ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ಅದು ಜಿಲ್ಲಾ ಫೆಡರೇಷನ್ ಇರ್ಬೋದು, ಯಾಲಕ್ಕಿ ಸೊಸೈಟಿ ಇರ್ಬೋದು, ಕಾಫಿ ಸೊಸೈಟಿ ಇರ್ಬೋದು, ಆಪ್ಕಾಮ್ಸ್ ಇರ್ಬೋದು, ಹಾಗೆಯೇ APCMS ಇರ್ಬೋದು. ಈ ರೀತಿ ಹಲವು ಸಂಘಗಳಲ್ಲಿ ಗುರುತಿಸಿಕೊಂಡು ಅವರು ಸಮೇತ ಈ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ. ಬಂಧುಗಳ ಈ ಶ್ರೇಷ್ಠ ಸಹಕಾರಿಗಳನ್ನು ಹಾಗೂ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದವ್ರನ್ನ ನಾವು 20ನೇ ತಾರೀಕಿನ ಕೊಡಗು ಜಿಲ್ಲಾ ಯೂನಿಯನ್ನ ಮಡಿಕೇರಿಯಲ್ಲಿ ನಡೆಯತಕ್ಕಂಥ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷವಾಗಿ ಅದ್ದೂರಿಯಿಂದ ಇವರನ್ನು ಸನ್ಮಾನ ಮಾಡಲಾಗುವುದು. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಇನ್ನೊಬ್ಬರು ಶ್ರೇಷ್ಠ ಮಹಿಳಾ ಸಹಕಾರಿಯಾಗಿ ಮಹಿಳೆಯರಿಗೆ ಸಮೇತ ಪ್ರತ್ಯೇಕವಾದಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಬರ್ತಿದ್ವಿ. ಶ್ರೇಷ್ಠ ಮಹಿಳಾ ಸಹಕಾರಿಯಾಗಿ ಸೊಂಟಿಕೊಪ್ಪದ ಸರಸು ಪೊನ್ನಪ್ಪನವರು ಭಾಳ ಹಿಂದೆ ಯೂನಿಯನ್ ಉಪಾಧ್ಯಕ್ಷರಾಗಿದ್ದರು. ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಮಹಿಳೆ. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಆಶೀರ್ವಾದ ಕೆರಿಯರ್ ಅಕಾಡೆಮಿ ಮತ್ತು ಟಾಪರ್ IAS ಸೆಂಟರ್ ಬೆಂಗಳೂರು ಇವರ ವತಿಯಿಂದ ಕಾರ್ಯಕ್ರಮ ವಿರಾಜಪೇಟೆಯಲ್ಲಿ ನಡೆಯಿತು. ಫ್ಯಾಷನ್ ಡಿಸೈನಿಂಗ್ ಸೆಂಟರ್ ಅನ್ನು ಉದ್ಘಾಟಿಸಿದ ಪುರಸಭೆ ಸದಸ್ಯರಾದ MK ದೇಚಂಬ, ವಿರಾಜಪೇಟೆಯಂತಹ ಗ್ರಾಮಾಂತರ ಪ್ರದೇಶದ ಯುವಕ ಯುವತಿಯರಿಗೆ ವಿರಾಜಪೇಟೆಯ ಶಾನ್ಭೋಗ್ ಕಟ್ಟಡದಲ್ಲಿ ನಿವೃತ್ತ ನ್ಯಾಯಾಧೀಶ ಶಫೀರ್ ಅವರ ಕಾರ್ಯ ಮೆಚ್ಚುವಂಥದ್ದು. ನಾವು ಈ ಊರಿನಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಕೂಡ ಇದೇ ಊರಿನಲ್ಲಿ ಪೂರ್ಣಗೊಳಿಸಿದ್ದೆವು. ಇಂತಹ ಸಮಯದಲ್ಲಿ ಆ ಸಂಸ್ಥೆಗಳೇ ಇರಲಿಲ್ಲ. ಇಂತಹ ಸಂಸ್ಥೆಗಳಿಗೆ ಸೇರಿಕೊಳ್ಳಲು ಬೇರೆ ಜಿಲ್ಲೆ, ಬೇರೆ ರಾಜ್ಯಗಳಿಗೆ ತೆರಳಬೇಕಿತ್ತು. ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡ್ರು. ನಮ್ಮನ್ನು ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನನಗೆ ಸಿಕ್ಕಿರುವಾಗ ಬಹಳ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಯಾಕಂತ ಹೇಳಿದ್ರೆ ಈ ರೀತಿಯ ಕೋರ್ಸ್ಗಳೇನಿದೆ ನಮ್ಮ ವಿರಾಜಪೇಟೆ ನಗರದಲ್ಲಿ ಪ್ರಥಮ ಬಾರಿಗೆ ಆಗ್ತಾ ಇರೋದು ಅಂತ ಹೇಳೋದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಎಕ್ಸಾಂಪಲ್ ಅಂತ ಹೇಳಿದ್ರೆ ನನ್ನ ವಿಚಾರ ತಗೊಂಡ್ರೆ, ನಾನು ಕೂಡ ಇಲ್ಲಿ ಸ್ಥಳೀಯರಾಗಿ ಇಲ್ಲೇ ನಾನು ಬೆಳೆದಂತಹ ಒಂದು ವ್ಯಕ್ತಿಯಾಗಿದ್ದು, ನನ್ನ ಶಾಲಾ ಶಿಕ್ಷಣವನ್ನು ಸೆಂಟೆನ್ಸಲ್ಲಿ ಮುಗಿಸಿ ಹಾಗೆ ಮುಂದುವರೆದು ಕಾವೇರಿ ಕಾಲೇಜ್ ವಿಮೆನ್ಸ್ ಕಾಲೇಜ್ ಆಗಿತ್ತು ಆಗ. ಅಲ್ಲಿ ನನ್ನ ಸೆಕೆಂಡ್ PUC ವರೆಗೆ ನನ್ನ ಶಿಕ್ಷಣವನ್ನು ಮುಗಿಸಿ ಹಾಗೆ ಕಾವೇರಿ ಕಾಲೇಜ್ ಗೋಣಿಕೊಪ್ಪದಲ್ಲಿ ನನ್ನ ಡಿಗ್ರಿಯನ್ನು ಮುಗಿಸುವಂತಹ ಒಂದು ವ್ಯವಸ್ಥೆ. ನಾಪಂಡ ಮುತ್ತಪ್ಪ ಮಾತನಾಡಿ, ಒಬ್ಬ ನಿವೃತ್ತ ನ್ಯಾಯಾಧೀಶರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮರಳಿ ತಂದ ಹುಟ್ಟಿದ ಊರಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇಂತಹ ಸಂಸ್ಥೆಗಳನ್ನು ಸ್ಥಾಪಿಸಿದ್ದು ಅಭಿನಂದನೀಯವೆಂದರು. ಗ್ರಾಮೀಣ ಭಾಗದ ಅದರಲ್ಲೂ ಇಲ್ಲಿ ನೋಡಿದರೆ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಬಂದು ಕೂತಿದ್ದೀರಿ. ನೀವೆಲ್ಲರೂ ಬಹಳ ಉತ್ಸಾಹದಿಂದ ಈ ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಅದು IAS ಇರ್ಬೋದು, IPS ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿದ್ದ ಬೇರೆ ಬೇರೆ ಕೋರ್ಸ್ಗಳಿರ್ಬೋದು, KS ಇರ್ಬೋದು, ಅಥವಾ ಬೇರೆ ನ್ಯಾಯಾಂಗದ ಬಗ್ಗೆನೂ ಅವರು ಹೇಳಿದರು. ಹೀಗೆ ಸಾಕಷ್ಟು ಕೋರ್ಸ್ಗಳಿದ್ದಾವೆ. ಅದರಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ವಿಧಾನಸೌಧಕ್ಕೆ ಹೋದರೆ ಅಥವಾ MS ರೀಡಿಂಗ್ ಹೋದರೆ, ಬೇರೆ ಬೇರೆ ಕಡೆ ಹೋದರೆ ಕೊಡಗಿನ ಅಧಿಕಾರಿಗಳು ಇಲ್ಲೇ ಇಲ್ಲ ಅಂತೇಳಷ್ಟು ಕಡಿಮೆ. ಹಿಂದೆ ಸೇನೆಯಲ್ಲಿ ಬಹಳ ಜನ ಇದ್ದರು, ಪೊಲೀಸಲ್ಲಿ ಒಂದಷ್ಟು ಜನ ಇದ್ದರು. ಈಗ ಅದನ್ನೆಲ್ಲ ಬಿಟ್ಟು IT ಕಡೆಗೆ ಮೂವ್ ಆದಮೇಲೆ ಮೆಡಿಕಲ್ ಕಡೆಗೂ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗಿದ್ದಾರೆ. ಈ ಕಾಂಪಿಟೇಷನ್ ಎಕ್ಸಾಮ್ಗಳನ್ನ ತಗೊಂಡು ಸರ್ಕಾರಿ ಉದ್ಯೋಗವನ್ನು ಹಿಡಿಯುವಂಥದ್ದು ಬಹಳ ಕಡಿಮೆ. ಅದ್ರ ಬಗ್ಗೆ ಯೋಚನೆ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಸ್ಥೆಯ ಮುಖ್ಯಸ್ಥರಾದ ಶಫೀರ್ ಅವರು ಮಾತನಾಡಿ, ತಾನು ಇದೇ ಊರಿನಲ್ಲಿ ಜನಿಸಿದ್ದು ತನ್ನ ಊರಿನ ಯುವಕ ಯುವತಿಯರಿಗೆ ಉತ್ತಮ ರೀತಿಯಲ್ಲಿ ಉತ್ತಮ ದರ್ಜೆಯ ಹಾಗೂ ಕೊಡಗಿನಲ್ಲಿ ಸ್ಥಾಪನೆ ಮಾಡದ
ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಮುಖ್ಯವಾದ ಆಧುನಿಕ ಯುಗದಲ್ಲಿ ಬಹಳ ವೇಗವಾಗಿ ವಿಜ್ಞಾನ ತಂತ್ರಜ್ಞಾನ ಮುಂದುವರಿತಾ ಇದೆ. ಈ ವಿದ್ಯೆಗಳ ಸ್ಥಳೀಯ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಪಡೆಯಲು ನಮ್ಮ ಸಂಸ್ಥೆ ಮುಂದೆ ಬಂದಿದೆ ಎಂದರು. SH ಮತೀನ್, ಆತಿಫ್ ಮಂದ, ತಸ್ನೀಮ್ ಅಖ್ತರ್ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ವಿದ್ಯಾರ್ಥಿಗಳು ಶುಭಾಶಯವನ್ನು ಕೋರಿದರು. ವಿಕಾರ್ ಖಾನ್, IASನ ಸೋಮಶೇಖರ್ ಪಾಲ್ಗೊಂಡಿದ್ದರು. ನಮ್ಮ ನ್ಯಾಚುರಲ್ ಇಂಟೆಲಿಜೆನ್ಸ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಟ್ ಮಾಡಿಕೊಂಡು ನಮ್ಮ ಈಗಿನ ಪ್ರೊಡಕ್ಟಿವಿಟಿಯನ್ನು ಹೇಗೆ ನಾವು ಒಂದು 10 ಪಟ್ಟು 100 ಪಟ್ಟು ಜಾಸ್ತಿ ಮಾಡಿ ಇವತ್ತು ನಾವು ನಮ್ಮ ಸಮಯವನ್ನು ಉಳಿತಾಯ ಮಾಡ್ಕೋಬೋದು ಮತ್ತು ಮ್ಯಾಕ್ಸಿಮಮ್ ಜನರಿಗೆ ನಾವು ರೀಚ್ ಆಗ್ಬೋದು. ನಮ್ಮಲ್ಲಿರುವ ಎಲ್ಲ ಕೋರ್ಸ್ಗಳು ಅದೇ ರೀತಿ ಇದೆ. ನಮ್ಮಲ್ಲಿರೋದು ಯಾವುದು ಹಳೆಯ ಕೋರ್ಸ್ಗಳು ಯಾವುದೂ ಇಲ್ಲ. ನಮ್ಮಲ್ಲಿರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಡಾಟಾ ಸೈನ್ಸ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಎಲ್ಲವೂ ಕೂಡ ಬೇಡಿಕೆಯಲ್ಲಿರೋದು. ಮೆಡಿಕಲ್ ಕೋಡಿಂಗ್ ಇದೆ. ಯಾವುದು ಕೂಡ ನಮ್ಮಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ 100% ಅವರಿಗೆ ಜಾಬ್ ಸಿಗಬೇಕು ಅನ್ನೋ ಒಂದು ಎಲ್ಲರಿಗೂ ಒಂದು ಉದ್ಯೋಗ. ಒಳ್ಳೆಯ ಒಂದು ನಮ್ಮೂರಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ನಡೆದಿದೆ ಅಂದರೆ ಅದು ಇವತ್ತೇನಿದು ಒಂದು ಫ್ಯಾಷನ್ ಡಿಸೈನರ್ ಮತ್ತು ಆಶೀರ್ವಾದ್ ಮತ್ತು ಅವರ ಸಹಾಯಕದಲ್ಲಿ ಬ್ಯಾಂಗ್ಳೂರು ಅವರು ಏನು IAS ಕೋರ್ಸ್ ನಡೆಸ್ತಾ ಇದ್ದಾರೆ, ಅದು ತುಂಬ ಒಂದು ಖುಷಿ ಪಡ್ತದೆ. ಯಾಕೆಂದರೆ ನನ್ನ ಸ್ನೇಹಿತರಾದ ಶಫೀರ್ ಅವರು ನ್ಯಾಯಾಧೀಶರಾಗಿದ್ದರು. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ನ್ಯಾಯಾಧೀಶರಾಗಿ ಅವರು ಜಾಬ್ ರಿಸೈನ್ ಮಾಡುವಾಗ ನನಗೆ ತುಂಬ ಬೇಸರ ಆಯಿತು. ಯಾಕೆಂದರೆ ನ್ಯಾಯಾಧೀಶರಲ್ಲಿ ನಾವು ರಾಜಕಾರಣಿ ನೋಡೋದು ಟಾಪ್ ಪೋಸ್ಟ್ ನ್ಯಾಯಾಧೀಶರು ಇಲ್ಲಂದ್ರೆ IAS ಆಫೀಸರ್. ನಾನು ಕೇಳಿದೆ ಆಶೀರ್ವಾದ್ ಅಕಾಡೆಮಿ ಹಾಗೂ ಟಾಪರ್ AS ವತಿಯಿಂದ ಇಲ್ಲಿ IAS ಕೋಚಿಂಗ್ ಕೊಡುವಂಥದ್ದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ಪೆಷಲಿ ನಾನು ಸಫೀರ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಈ ಥರ ಒಂದು ಹಲವಾರು ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ಗಳು ಆಗಲಿ, ಕೋರ್ಸಸ್ಗಳು ಮುಂದಿನ ದಿನಗಳಲ್ಲಿ ಮುಂಬರುವ ಮಕ್ಕಳಿಗೆಲ್ಲ ಈಸಿ ಆಗಲಿಕ್ಕೋಸ್ಕರ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಮಾಡಿದ್ರು, ಫ್ಯಾಮಿಲಿ ಆಯಿತು, ಇನ್ನೇನು ಮಾಡಬೇಕು ಲೈಫಲ್ಲಿ, ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಡ್ಬೇಕು ಅಂತ ಹೇಳಿ ನಮಗೂ ಎಲ್ರಿಗೂ ಒಂದು ಆಸೆ ಇರುತ್ತೆ. ಈಗ ನೀವೆಲ್ಲ ಅದೇ ಉದ್ದೇಶದಿಂದ ಇಲ್ಲಿ ಬಂದು ಸೇರಿದ್ದೀರಾ. ಇದೊಂದು ಒಳ್ಳೆ ವೇದಿಕೆ. ಸಫೀರ್ ಅವರು ನಿಮಗೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ವಿರಾಜಪೇಟೆಯಲ್ಲಿ.